ಜೈ ಹಿಂದ್, ವೆಲ್ಕಮ್ ಟು ತೇಜಸ್ ಈಸಿ ಇಂಗ್ಲಿಷ್. ಸ್ನೇಹಿತರೆ, ಇವತ್ತಿನ ವಿಡಿಯೋ ಒಂದು ಸ್ಪೆಷಲ್ ವಿಡಿಯೋ. ಯಾಕಂದರೆ ಈ ವಿಡಿಯೋದಲ್ಲಿ ನಾವು ದಿನಾಲು ಮಾತನಾಡುವಂತಹ 50 ಇಂಗ್ಲೀಷ್ ವಾಕ್ಯಗಳನ್ನು ಕನ್ನಡದ ಮೂಲಕ ಕಲಿತಾ ಹೋಗ್ತೀವಿ. ಸೊ ಫಸ್ಟ್ ವಾಕ್ಯ ಈ ರೀತಿ ಇದೆ: ನಾನು ನನ್ನ ಮಾತು ಉಳಿಸಿಕೊಳ್ಳುತ್ತೇನೆ. ನಾನು ಕೊಟ್ಟಿರೋ ಮಾತನ್ನು ನಾನು ಉಳಿಸ್ಕೊಳ್ತೀನಿ ಅಂತ ಹೇಳೋದಕ್ಕೆ ಐ ವಿಲ್ ಕೀಪ್ ಮೈ ವರ್ಡ್ಸ್. ಐ ವಿಲ್ ಕೀಪ್ ಮೈ ವರ್ಡ್ಸ್. ಇದನ್ನು ಇನ್ನೊಂದು ರೀತಿ ಹೇಳ್ಬೋದು: ಐ ವಿಲ್ ಕೀಪ್ ಮೈ ಪ್ರಾಮಿಸ್. ಐ ವಿಲ್ ಕೀಪ್ ಮೈ ಪ್ರಾಮಿಸ್. ರುಚಿ ನೋಡು, ಟೇಸ್ಟ್ ನೋಡು ಅನ್ನೋದಕ್ಕೆ ಟೇಸ್ಟ್ ಇಟ್. ಟೇಸ್ಟ್ ಇಟ್. ಅದು ಸರಿಯಲ್ಲ, ಅದು ಸರಿಯಲ್ಲ ಅಂತ ಹೇಳ್ತೀವಲ್ಲ, ದಟ್ಸ್ ನಾಟ್ ರೈಟ್. ದಟ್ಸ್ ನಾಟ್ ರೈಟ್. ನಿಮಗೆ ಮದುವೆ ಆಗಿದೆಯಾ? ನಿಮಗೆ ಮದುವೆ ಆಗಿದೆಯಾ ಕೇಳಬೇಕಿದ್ರೆ ಆರ್ ಯು ಮ್ಯಾರಿಡ್? ಆರ್ ಯು ಮ್ಯಾರಿಡ್? ಇದು ನಿಜವಾಗಿಯೂ ಬಿಸಿ ಇದೆ, ನಿಜವಾಗ್ಲೂ ಇದು ಬಿಸಿ ಇದೆ ಅಂತ ಹೇಳ್ತೀವಲ್ಲ, ಇಟ್ಸ್ ರಿಯಲಿ ಹಾಟ್. ಇಟ್ಸ್ ರಿಯಲಿ ಹಾಟ್. ಮೊದಲ ಅಂತಸ್ತಿನಲ್ಲಿ ಫಸ್ಟ್ ಫ್ಲೋರಲ್ಲಿದ್ದಾರೆ ಅವರು, ಫಸ್ಟ್ ಫ್ಲೋರ್ ಅಂತ ಹೇಳಬೇಕಿದ್ರೆ ಆನ್ ದ ಫಸ್ಟ್ ಫ್ಲೋರ್. ಆನ್ ದ ಫಸ್ಟ್ ಫ್ಲೋರ್. ಹೊರಗಡೆ ಚಳಿ ಇದೆಯಾ? ಹೊರಗಡೆ ಚಳಿ ಇದೆಯಾ ಕೇಳಬೇಕಿದ್ರೆ ಇಸ್ ಇಟ್ ಕೋಲ್ಡ್ ಔಟ್ಸೈಡ್? ಇಸ್ ಇಟ್ ಕೋಲ್ಡ್ ಔಟ್ಸೈಡ್? ಹೊರಗಡೆ ಚಳಿ ಇದೆ. ಹಾಂ, ಹೊರಗಡೆ ಚಳಿ ಇದೆ ಅನ್ಬೇಕಿದ್ರೆ ಇಟ್ ಈಸ್ ಕೋಲ್ಡ್ ಔಟ್ಸೈಡ್. ಎಸ್, ಇಟ್ ಈಸ್ ಕೋಲ್ಡ್ ಔಟ್ಸೈಡ್. ಹೆಗ್ಗೋಡು ಎಷ್ಟು ದೂರ? ಹೆಗ್ಗೋಡಿಗೆ ಎಷ್ಟು ದೂರ ಆಗುತ್ತೆ ಕೇಳಬೇಕಿದ್ರೆ ಹೌ ಫಾರ್ ಈಸ್ ಹೆಗ್ಗೋಡು? ಹೌ ಫಾರ್ ಈಸ್ ಹೆಗ್ಗೋಡು? ನನಗೆ ಹುಷಾರಿಲ್ಲ, ನನಗೆ ಆರಾಮಿಲ್ಲ, ನನಗೆ ಆರೋಗ್ಯ ಸರಿ ಇಲ್ಲ ಅಂತ ಹೇಳೋದಕ್ಕೆ ಐ ಆಮ್ ಸಿಕ್. ಐ ಆಮ್ ಸಿಕ್. ಇದನ್ನು ಇನ್ನೊಂದು ರೀತಿಯೂ ಹೇಳ್ಬೋದು: ಐ ಆಮ್ ನಾಟ್ ವೆಲ್. ಅದು ಸಾಕಾ? ಅದು ಸಾಕಾಗತ್ತಾ ಕೇಳಬೇಕಿದ್ರೆ ಈಸ್ ದಟ್ ಎನಫ್? ಈಸ್ ದಟ್ ಎನಫ್? ಇದರಲ್ಲಿ ಏನಿದೆ? ಇದರಲ್ಲಿ ಏನಿದೆ ಅಂತ ಕೇಳಬೇಕಿದ್ರೆ ವಾಟ್ಸ್ ಇನ್ ಇಟ್? ವಾಟ್ಸ್ ಇನ್ ಇಟ್? ಇದು ಎಲ್ಲರಿಗೂ ಗೊತ್ತು, ಇದೆಲ್ಲರಿಗೂ ಗೊತ್ತು. ಎವ್ರಿ ಒನ್ ನೋಸ್ ಇಟ್. ಎವ್ರಿ ಒನ್ ನೋಸ್ ಇಟ್. ದಯವಿಟ್ಟು ಕಾಲ್ ಮಾಡು, ಪ್ಲೀಸ್ ಕಾಲ್ ಮಾಡು ಅಂತೀವಲ್ಲ, ಪ್ಲೀಸ್ ಕಾಲ್ ಮೀ. ಪ್ಲೀಸ್ ಕಾಲ್ ಮೀ. ನಿನ್ನನ್ನು ನೋಡಿಕೋ, ನಿನ್ನನ್ನು ನೀನು ನೋಡ್ಕೋ ಅಂತ ಹೇಳ್ತೀವಲ್ಲ, ಸಿ ಯುವರ್ ಸೆಲ್ಫ್. ಸಿ ಯುವರ್ ಸೆಲ್ಫ್. ಅವನು ಕ್ರಿಕೆಟ್ ಆಡಲು ಇಷ್ಟಪಡ್ತಾನೆ. ಅವನಿಗೆ ಕ್ರಿಕೆಟ್ ಅಂದರೆ ಇಷ್ಟ. ಕ್ರಿಕೆಟ್ ಆಟ ಆಡೋದಕ್ಕೆ ಅವನು ಇಷ್ಟಪಡ್ತಾನೆ ಅನ್ನೋದಕ್ಕೆ ಹಿ ಲವ್ಸ್ ಟು ಪ್ಲೇ ಕ್ರಿಕೆಟ್. ಹಿ ಲವ್ಸ್ ಟು ಪ್ಲೇ ಕ್ರಿಕೆಟ್. ನೋಡಿ, ಇದೇ ವಾಕ್ಯವನ್ನು ಆಲ್ಮೋಸ್ಟ್ ಎಲ್ಲ ಗೇಮ್ಗಳನ್ನು ಹೆಸರನ್ನು ಹಾಕಿ ವಾಕ್ಯ ಚೇಂಜ್ ಮಾಡ್ಬೋದು. ಉದಾಹರಣೆಗೆ ಹಿ ಲವ್ಸ್ ಟು ಪ್ಲೇ ಹಾಕಿ, ಹಿ ಲವ್ಸ್ ಟು ಪ್ಲೇ ಕಬಡ್ಡಿ, ಹಿ ಲವ್ಸ್ ಟು ಪ್ಲೇ ಖೋಖೋ, ಲೈಕ್ ದಟ್ ವಾಕ್ಯ ಚೇಂಜ್ ಮಾಡ್ಬೋದು. ಅವರು ಉಡುಪಿಯಲ್ಲಿ ಕೊಂಕಣಿ ಮಾತಾಡ್ತಾರೆ. ಅವ್ರು ಇಲ್ಲಿ ಕನ್ನಡ ಮಾತಾಡ್ತಾರೆ, ಬಟ್ ಉಡುಪಿ ಹೋದಾಗ ಅವ್ರು ಕೊಂಕಣಿ ಮಾತಾಡ್ತಾರೆ ಅನ್ನೋ ಅರ್ಥದ ವಾಕ್ಯ ದೆ ಸ್ಪೀಕ್ ಕೊಂಕಣಿ ಇನ್ ಉಡುಪಿ. ದೆ ಸ್ಪೀಕ್ ಕೊಂಕಣಿ ಇನ್ ಉಡುಪಿ. ಅವಳೊಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್. ಅವಳದ್ದು ವರ್ಕ್, ಅವಳ ಜಾಬ್, ಅವಳ ಪ್ರೊಫೆಷನ್ ಏನು ಕೇಳಿದ್ರೆ ಅವಳೊಬ್ಳು ಮೆಕ್ಯಾನಿಕಲ್ ಇಂಜಿನಿಯರ್ ಅಂತ ಹೇಳ್ತೀವಲ್ಲ, ಶೀ ಈಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ಶೀ ಈಸ್ ಅ ಮೆಕ್ಯಾನಿಕಲ್ ಇಂಜಿನಿಯರ್. ನನಗೆ ನಾಯಿಗಳು ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ಕೆಲವೊಂದು ಪೆಟ್ಗಳು ಇಷ್ಟ ಆಗ್ತವೆ. ಅಂದರೆ ಕೆಲವೊಬ್ಬರಿಗೆ ಬೆಕ್ಕು ಇಷ್ಟ, ಕೆಲವೊಬ್ಬರಿಗೆ ನಾಯಿ ಇಷ್ಟ, ಕೆಲವೊಬ್ಬರಿಗೆ ದನದ ಕರುಗಳು ಇಷ್ಟ, ಕೆಲವೊಬ್ಬರಿಗೆ ಮೊಲಗಳು ಇಷ್ಟ, ಕೆಲವೊಬ್ಬರಿಗೆ ಪಾರಿವಾಳಗಳು ಇಷ್ಟ, ಕೆಲವೊಬ್ಬರಿಗೆ ಕೆಲವೊಂದು ಪ್ರಾಣಿಗಳು ಇಷ್ಟ ಆಗೋದಿಲ್ಲ. ಸೊ ನನಗೆ ನಾಯಿಗಳು ಇಷ್ಟ ಆಗಲ್ಲ ಅನ್ನೋದಕ್ಕೆ ಐ ಡೋಂಟ್ ಲೈಕ್ ಡಾಗ್ಸ್. ಐ ಡೋಂಟ್ ಲೈಕ್ ಡಾಗ್ಸ್. ನಾವು ಮದುವೆಗೆ ಹೋಗುತ್ತೇವೆ, ನಾವು ಮದುವೆಗೆ ಹೋಗ್ತೀವಿ ಅನ್ನೋದಕ್ಕೆ ವಿ ವಿಲ್ ಗೋಯಿಂಗ್ ಟು ಮ್ಯಾರೇಜ್. ವಿ ವಿಲ್ ಗೋಯಿಂಗ್ ಟು ಮ್ಯಾರೇಜ್. ಅವರು ಕೇರಳದವರಲ್ಲ. ಅವರು ಕೇರಳದವರಲ್ಲ. ದೇ ಆರ್ ನಾಟ್ ಫ್ರಮ್ ಕೇರಳ. ದೇ ಆರ್ ನಾಟ್ ಫ್ರಮ್ ಕೇರಳ. ನಾನೊಂದು ಹೊಸ ಮೊಬೈಲ್ ತಗೊಂಡೆ, ನಾನೊಂದು ಹೊಸ ಮೊಬೈಲ್ ಪರ್ಚೇಸ್ ಮಾಡಿದೆ ಅಂತೀವಲ್ಲ, ಐ ಬಾಟ್ ಅ ನ್ಯೂ ಮೊಬೈಲ್. ಐ ಬಾಟ್ ಅ ನ್ಯೂ ಮೊಬೈಲ್. ಅವನು ನನ್ನ ಬಾಲ್ಯ ಸ್ನೇಹಿತ, ಅವನ ಚೈಲ್ಡ್ಹುಡ್ ಫ್ರೆಂಡ್ ಅಂತ ಹೇಳ್ತೀವಲ್ಲ, ಹೀ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ಹೀ ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ನಾನು ಹೊಸ ಮನೆ ಕೊಂಡುಕೊಂಡೆ. ಕಟ್ಟಿಸಿದೆ ಅಲ್ಲ, ಕೊಂಡುಕೊಂಡೆ ಇದು. ಸೊ ನಾನು ಹೊಸ ಮನೆ ಕೊಂಡುಕೊಂಡೆ ಅನ್ನೋದಕ್ಕೆ ಐ ಬಾಟ್ ಅ ನ್ಯೂ ಹೌಸ್. ಐ ಬಾಟ್ ಅ ನ್ಯೂ ಹೌಸ್. ನಾನು ಕೇರಮ್ ಆಡೋದಿಲ್ಲ. ನನಗೆ ಕೇರಮ್ ಇಷ್ಟ ಆಗಲ್ಲ. ಕೆಲವೊಬ್ಬರಿಗೆ ಒಂದೊಂದು ಗೇಮ್ ಇಷ್ಟ ಆಗೋದಿಲ್ಲ. ಸೊ ನಾನು ಕೇರಮ್ ಆಡೋದಿಲ್ಲ ಅನ್ನೋದಕ್ಕೆ ಐ ಡೋಂಟ್ ಪ್ಲೇ ಕೇರಮ್. ಐ ಡೋಂಟ್ ಪ್ಲೇ ಕೇರಮ್. ಅಲ್ಲಿ ಮಳೆ ಬರ್ತಾ ಇದೆಯಾ? ಅಲ್ಲಿ ಮಳೆ ಬರ್ತಿದೆಯಾ ಕೇಳಬೇಕಿದ್ರೆ ಈಸ್ ಇಟ್ ರೈನಿಂಗ್ ದೇರ್? ಈಸ್ ಇಟ್ ರೈನಿಂಗ್ ದೇರ್? ನಿಮ್ಮ ಶರ್ಟ್ ಚೆನ್ನಾಗಿದೆ, ನಿಮ್ಮ ಶರ್ಟ್ ಚೆನ್ನಾಗಿದೆ ಅಂತ ಹೇಳಬೇಕಿದ್ರೆ ಯುವರ್ ಶರ್ಟ್ ಈಸ್ ನೈಸ್. ಯುವರ್ ಶರ್ಟ್ ಈಸ್ ಗುಡ್. ಹೀಗೆ ಕೂಡ ಹೇಳ್ಬೋದು. ನಾನು ತುಂಬ ಖರ್ಚು ಮಾಡ್ತೀನಿ, ನಾನು ತುಂಬ ಖರ್ಚು ಮಾಡ್ತೀನಿ ಅನ್ನೋದಕ್ಕೆ
I spent a lot. I spent a lot. ಅವನ ಒಂದು ಕಣ್ಣು ಕೆಲಸ ಮಾಡ್ತಿಲ್ಲ, ಅವನಿಗೆ ಒಂದು ಕಣ್ಣು ಮಾತ್ರ ಕಾಣೋದು, ಇನ್ನೊಂದು ಕಣ್ಣು ಕೆಲಸ ಮಾಡಲ್ಲ ಅನ್ನೋದಕ್ಕೆ ಒನ್ ಆಫ್ ಹಿಸ್ ಐಸ್ ಈಸ್ ನಾಟ್ ವರ್ಕಿಂಗ್. ಒನ್ ಆಫ್ ಹಿಸ್ ಐಸ್ ಈಸ್ ನಾಟ್ ವರ್ಕಿಂಗ್. ಅವನು ತುಂಬ ಮಾತುಗಾರ, ತುಂಬ ಟಾಕೆಟಿವ್ ಅವನು. ಹೀ ಟಾಕ್ಸ್ ಅ ಲಾಟ್. ಹೀ ಟಾಕ್ಸ್ ಅ ಲಾಟ್ ಅಥವಾ ಹೀ ಈಸ್ ಅ ಟಾಕೆಟಿವ್. ನೀನು ನನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿದ್ದೆ. ನೀನು ನನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಹೇಳಿದ್ದೆ. ಯು ಹ್ಯಾಡ್ ಟೋಲ್ಡ್ ಮೀ ಯು ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಮೀ. ಯು ಹ್ಯಾಡ್ ಟೋಲ್ಡ್ ಮೀ, ನೀನು ನನಗೆ ಹೇಳಿದ್ದೆ, ಯು ವಿಲ್ ಆಲ್ವೇಸ್ ಸ್ಟ್ಯಾಂಡ್ ಬೈ ಮೀ, ನೀನು ನನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ. ಕಾರಣ ಏನು ಅಂತ ನಾನು ತಿಳ್ಕೊಬೋದಾ? ಏನು ರೀಸನ್ ಇದಕ್ಕೆ ತಿಳ್ಕೊಬೋದಾ? ಮೇ ನೋ ದ ರೀಸನ್. ಮೇ ನೋ ದ ರೀಸನ್. ನೀನು ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡೆ. ಯು ಮಿಸ್ಅಂಡರ್ಸ್ಟುಡ್ ಹಿಮ್. ಯು ಮಿಸ್ಅಂಡರ್ಸ್ಟುಡ್ ಹಿಮ್. ಅವನು ಇಡೀ ದಿನ ಖಾಲಿ ಇದ್ದ, ಇಡೀ ದಿನ ಫ್ರೀ ಆಗಿದ್ದ ಅವನು. ಹಿ ವಾಸ್ ಫ್ರೀ ಆಲ್ ದ ಡೇ. ಆಲ್ ದ ಡೇ ಅಂದರೆ ಇಡೀ ದಿನ ಅಂತ. ನನ್ನ ಕೈಗಳು ನೋಯುತ್ತಿವೆ ಟೈಪ್ ಮಾಡಿದಾಗ, ತುಂಬ ಬರೆದಾಗ, ರೈಟಿಂಗ್ ಮಾಡಿದಾಗ. ಎಕ್ಸಾಮ್ ಮುಗಿದ್ಮೇಲೆ ಸಾಮಾನ್ಯವಾಗಿ ಈ ರೀತಿ ಮಾತು ಕೇಳ್ತೀವಿ, ನನ್ನ ಕೈ ತುಂಬ ನೋಯ್ತಿವೆ ಅಂತ ಹೇಳಿ. ಮೈ ಹ್ಯಾಂಡ್ ಈಸ್ ಪೇಯ್ನಿಂಗ್. ಮೈ ಹ್ಯಾಂಡ್ ಈಸ್ ಪೇಯ್ನಿಂಗ್. ಇದರಿಂದ ಏನಾದರೂ ವ್ಯತ್ಯಾಸ ಆಗುತ್ತಾ? ಡಸ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್? ಡಸ್ ಇಟ್ ಮೇಕ್ ಎನಿ ಡಿಫ್ರೆನ್ಸ್? ನಿನಗೆ ಬೆಂಗಳೂರು ಏನು ಅನ್ನಿಸ್ತು ಹೊಸದಾಗಿ ಹೋದಾಗ, ಜಾಬ್ಗೆ ಹೋದಾಗ ಬೆಂಗಳೂರಿಗೆ ಈ ರೀತಿ ಕೇಳ್ತೀವಿ ನೋಡಿ. ನಿಂಗೆ ಬೆಂಗಳೂರು ಏನು ಅನ್ನಿಸ್ತು ಅಂತೇಳಿ. ಹೌ ಡಿಡ್ ಯು ಲೈಕ್ ಬ್ಯಾಂಗ್ಳೂರ್? ಹೌ ಡಿಡ್ ಯು ಲೈಕ್ ಬ್ಯಾಂಗ್ಳೂರ್? ನಾನು ನಗರದಲ್ಲಿ ಇರಲಿಲ್ಲ, ನನ್ನ ಸಿಟಿಲಿ ಇರಲಿಲ್ಲ. ಐ ವಾಸ್ ನಾಟ್ ಇನ್ ದ ಸಿಟಿ. ಐ ವಾಸ್ ನಾಟ್ ಇನ್ ದ ಸಿಟಿ. ಅವನ ಬಳಿ ಕಾರಿದೆ, ಅವನ ಹತ್ರ ಕಾರಿದೆ ಮರ ಹೇಳ್ತೀವಲ್ಲ. ಹಿ ಹ್ಯಾಸ್ ಅ ಕಾರ್. ಹಿ ಹ್ಯಾಸ್ ಅ ಕಾರ್. ಹೋಗಲಿ ಬಿಡು, ಹೋಗಲಿ ಬಿಡು ಅನ್ನೋದಕ್ಕೆ ಲೀವ್ ಇಟ್. ಲೀವ್ ಇಟ್. ಅವನ ಆರೋಗ್ಯ ಸರಿಯಿಲ್ಲ, ಅವನ ಹೆಲ್ತ್ ಸರಿಯಿಲ್ಲ. ಹೀ ಈಸ್ ಅನ್ವೆಲ್. ಹೀ ಈಸ್ ಅನ್ವೆಲ್. ನೀನು ನನಗೆ 100 ಹೆಚ್ಚು ಕೊಟ್ಟಿದ್ದೆ, ನೀನು ನಂಗೆ ಅಮೌಂಟ್ ಕೊಡಬೇಕಿದ್ರೆ 100 ರೂಪೀಸ್ ಜಾಸ್ತಿ ಕೊಟ್ಟಿದ್ದೆ ಅನ್ನೋದಕ್ಕೆ ಯು ಹ್ಯಾವ್ ಗಿವನ್ ಮೀ 100 ರೂಪೀಸ್ ಎಕ್ಸ್ಟ್ರಾ. ಯು ಹ್ಯಾವ್ ಗಿವನ್ ಮೀ 100 ರೂಪೀಸ್ ಎಕ್ಸ್ಟ್ರಾ. ಆಕಾಶ ಮೋಡಗಳಿಂದ ತುಂಬಿ ಹೋಗಿದೆ. ದ ಸ್ಕೈ ಈಸ್ ಫುಲ್ ಆಫ್ ಕ್ಲೌಡ್ಸ್. ದ ಸ್ಕೈ ಈಸ್ ಫುಲ್ ಆಫ್ ಕ್ಲೌಡ್ಸ್. ನನಗೆ ನಿದ್ದೆ ಬರುತ್ತಿದೆ, ನನಗೆ ನಿದ್ದೆ ಬರ್ತಿದೆ. ಐ ಆಮ್ ಫೀಲಿಂಗ್ ಸ್ಲೀಪಿ. ಫೀಲಿಂಗ್ ಸ್ಲೀಪಿ ಅಂದರೆ ನಿದ್ದೆ ಬರೋ ಹಾಗಾಗ್ತಿದೆ, ನಿದ್ದೆ ಫೀಲಿಂಗ್ ಆಗ್ತಿದೆ, ನಿದ್ದೆ ಬರ್ತಿದೆ ಅಂತ ಅರ್ಥ. ನಿನ್ನ ಓದು ಹೇಗಿದೆ? ಹೌ ಈಸ್ ಯುವರ್ ಸ್ಟಡಿ? ಹೌ ಈಸ್ ಯುವರ್ ಸ್ಟಡಿ? ಅವನ ತಲೆಯಲ್ಲಿ ಏನು ಓಡ್ತಾ ಇದೆ, ಅವನ ತಲೆಯಲ್ಲಿ ಏನು ಓಡ್ತಿದೆ ಅನ್ನೋದಕ್ಕೆ ವಾಟ್ ಈಸ್ ಗೋಯಿಂಗ್ ಆನ್ ಹಿಸ್ ಮೈಂಡ್? ವಾಟ್ ಈಸ್ ಗೋಯಿಂಗ್ ಆನ್ ಹಿಸ್ ಮೈಂಡ್? ಅಲ್ಲೇನು ನಡೀತಿದೆ? ಅಲ್ಲಿ ಏನು ನಡೀತಿದೆ? ವಾಟ್ ಈಸ್ ಗೋಯಿಂಗ್ ಆನ್ ದೇರ್? ವಾಟ್ ಈಸ್ ಗೋಯಿಂಗ್ ಆನ್ ದೇರ್? ಅಲ್ಲಿ ಏನಾದರೂ ನಡೀತಿದೆಯಾ? ಈಸ್ ಎನಿಥಿಂಗ್ ಗೋಯಿಂಗ್ ಆನ್ ದೇರ್? ಈಸ್ ಎನಿಥಿಂಗ್ ಗೋಯಿಂಗ್ ಆನ್ ದೇರ್? ಎಲ್ಲರೂ ಇದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ, ಎಲ್ಲರೂ ಇದರ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ದಿಸ್. ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ದಿಸ್ ಅಥವಾ ಎವ್ರಿಬಡಿ ಈಸ್ ಡಿಸ್ಕಸಿಂಗ್ ಅಬೌಟ್ ದಿಸ್. ರಸ್ತೆಯನ್ನು ರಿಪೇರಿಗೆಂದು ಬಂದ್ ಮಾಡಿದ್ದಾರೆ. ದ ರೋಡ್ ಈಸ್ ಕ್ಲೋಸ್ಡ್. ರೋಡ್ ಬಂದ್ ಮಾಡಿದ್ದಾರೆ, ಕ್ಲೋಸ್ ಮಾಡಿದ್ದಾರೆ ಫಾರ್ ರಿಪೇರ್ಸ್. ರಿಪೇರಿಗೋಸ್ಕರ. ದೋಷಿ ಯಾರು? ಹೂ ಈಸ್ ಟು ಬ್ಲೇಮ್? ಹೂ ಈಸ್ ಟು ಬ್ಲೇಮ್? ನೀನು ಜೋರಾಗಿ ಕೂಗ್ತಾ ಇದ್ದೆ, ನೀನು ಜೋರಾಗಿ ಕೂಗ್ತಾ ಇದ್ದೆ ಅಂತ ಹೇಳ್ತಿರ್ತೀವಿ. ಇದು ಕೊನೆಯ ವಾಕ್ಯ. ಇದಕ್ಕೆ ಸರಿಯಾದ ಇಂಗ್ಲೀಷ್ ವಾಕ್ಯವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.